ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಹಾಯ್ ಎವ್ರಿವನ್, ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನನ್ನು ನೋಡ್ತಾ ಇದ್ದೀರಾ ನೋಡಿ. ಸೂಜಿ ಮಲ್ಲಿಗೆ ಬಗ್ಗೆ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ ಸ್ನೇಹಿತರೆ. ಇದರಲ್ಲಿ ಒಂದು ಸ್ವಲ್ಪ ಫನಿ ಆದ ವಿಷಯ ಇದೆ ಸ್ನೇಹಿತರೆ, ಒಂದು ತಮಾಷೆ ವಿಷಯ ಇದರಲ್ಲಿ. ಇದ್ರ ಹಿಂದ್ಗಡೆ ಒಂದು ತಮಾಷೆ ವಿಷಯ ಇದೆ ಸ್ನೇಹಿತರೆ. ಏನಂತ ಹೇಳ್ತೀನಿ ನಿಮಗೆ. ಇದು ತುಂಬ ನನಗೆ ಸ್ಪೆಷಲ್ ಸ್ನೇಹಿತರೆ. ಏನಂದರೆ, ನಾನು ಇದು ಒಬ್ಬರ ಆಂಟಿ ಹತ್ರ ನಾನು ಕಟ್ಟಿಂಗ್ ತೊಗೊಂಬಂದೆ. ಎಷ್ಟು ತೊಗೊಂಬಂದೆ ಅಂದರೆ, ನಾನು ನೋಡಿ ಎಷ್ಟಿರ್ಬೋದು, ಇಷ್ಟೇ ನಾನು ತೊಗೊಂಬಂದಿಟ್ಟೆ. ಒಂದು ಕಡ್ಡಿ ಈ ಥರ ಸ್ವಲ್ಪ ಇಷ್ಟು ಕಡ್ಡಿ, ಅದು ನೋಡಿ ಇವಾಗ ಈ ಥರ ಬರ್ದಿದೆ ನೋಡಿ ಸ್ನೇಹಿತರೆ. ನೋಡಿ, ಇದು ಒಂದು ಸ್ವಲ್ಪ ದಿನ ಚೆನ್ನಾಗಿ ಬರ್ತಾಯಿತ್ತು ಸ್ನೇಹಿತರೆ. ಆಮೇಲೆ ಹೂವು ಬಿಟ್ಟೇ ಇಲ್ಲ. 1 ವರ್ಷ ಆದ್ರೂ ಹೂವು ಬಿಟ್ಟಿಲ್ಲ. ನನಗೆ ಸ್ವಲ್ಪ ಬೇಜಾರಾಯಿತು, ಏನಪ್ಪ ಇದು ಹೂವನೇ ಬಿಟ್ಟಿಲ್ಲ ಅಂತ ನನಗೆ ಬೇಜಾರಾಯಿತು. ನಾನು ಯಾವಾಗಲೂ ಗಿಡಗಳ ಜೊತೆ ಮಾತಾಡ್ತೀನಿ ಸ್ನೇಹಿತರೆ. ಒಬ್ಬರು ಹುಚ್ಚರು ಅಂದ್ಕೊಂಡ್ಬಿಡ್ತಾರೆ ಪ್ಲಾಂಟ್ ಲವರ್ಗಳನ್ನ. ಅವ್ರಿಗೆಲ್ಲ ಇದಿದೆ, ಯಾರಿಗೆಲ್ಲ ಈ ಅಭ್ಯಾಸ ಇದೆ ನಾನು ಕಮೆಂಟ್ ಮಾಡಿ ಸ್ನೇಹಿತರೆ. ನಾವೆಲ್ಲ ಗಿಡಗಳ ಜೊತೆ ಮಾತಾಡ್ತೀವಿ ಸ್ನೇಹಿತರೆ. ನಾನು ನೋಡಿ ಈ ಬಕೆಟಲ್ಲಿ ಹಾಕಿದ್ದೀನಿ ನೋಡಿ. ಈ ಬಕೆಟಲ್ಲಿ ಏನಂದರೆ ಸಂಪಿಗೆ ಗಿಡ ಇತ್ತು ಸ್ನೇಹಿತರೆ. ಅದು ಬಂದುಬಿಟ್ಟು ಒಂದು ಕಡ್ಡಿ ಇಟ್ಟಿದ್ದೆ ನಾನು. ಅದರಿಂದ ಇದು ಹೂವು ಬಿಡ್ತಾ ಇಲ್ಲ ಅಂತ ನನಗೆ ಡೌಟ್ ಆಯಿತು. ಯಾಕಂದರೆ ಒಂದು ಗಿಡ ಇಟ್ಟರೆ ಅದರಲ್ಲಿ ಒಂದು ಗಿಡನೇ ಬೆಳಿಬೇಕು. ಈ ಥರ ಯಾವುದಾದ್ರೂ ಹೂವಿನ ಗಿಡ ಯಾವುದೇ ಆಗಲಿ, ಬೇರೆ ಗಿಡ ಇಟ್ಟರೆ ಇದ್ರದ್ದು ಎನರ್ಜಿ ಎಲ್ಲ ತೊಗೊಂಡ್ಬಿಡುತ್ತೆ ಸ್ನೇಹಿತರೆ. ಆದ್ದರಿಂದ ಇದು ಹೂವು ಬಿಟ್ಟಿರಲಿಲ್ಲ. ಆಮೇಲೆ ನಾನು ಐಡಿಯಾ ಮಾಡಿ ಅದನ್ನು ಬೇರೆ ಇದಕ್ಕೆ ಶಿಫ್ಟ್ ಮಾಡಿದೆ. ನಾನು ಶಿಫ್ಟ್ ಮಾಡಿದ ಮೇಲೆ ಇವಾಗ ನೋಡಿ ಸ್ನೇಹಿತರೆ, ಅದಕ್ಕೆ ಪಾಪ ಏನೋ ಪ್ರಾಬ್ಲಮ್ ಆಗ್ತಾಯಿದೆ, ಆದರೆ ಹೇಳೋಕ್ಕಾಗ್ತಾಯಿಲ್ಲ. ಅವ್ರಿಗೂ ಬಾಯಿದೆ ಏನೋ ಹೇಳೋದು ಸ್ನೇಹಿತರೆ, ಬಾಯಿಲ್ಲ ಆದರೆ ಮಾತಾಡೋಕ್ಕಾಗಲ್ಲ ಅಲ್ವಾ ಸ್ನೇಹಿತರೆ. ಅದು ನಾವು ತಿಳ್ಕೊಬೇಕು. ಪ್ಲ್ಯಾಂಟ್ ಲವರ್ಸ್ಗಳು, ನಾವು ಗಾರ್ಡನಿಂಗ್ ಮಾಡೋರು, ಅದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಬೇಕು ಸ್ನೇಹಿತರೆ. ನೋಡಿ, ನಾನು ಇದ್ರ ಜೊತೆ ಮಾತಾಡಿದೆ. ಏನಂದರೆ, ನನ್ನ ಮಾನ ತೆಗಿಬೇಡಮ್ಮ, ಹೂವು ಬಿಡು ಇಲ್ವ. ಒಂದು ಆಂಟಿ ಮನೆಯಲ್ಲಿ ಅಷ್ಟು ಹೂವು ಬಿಟ್ಟಿದೆ, ಗೊಂಚಲು ಹೂವು ಬಿಡ್ತಾಯಿದೆ, ಅಲ್ಲೆಲ್ಲೂ ಹೂವು ಬಿಡ್ತಾಯಿದೆ. ನನ್ನ ಗಾರ್ಡನಲ್ಲಿ ಯಾಕೆ ಹೂವು ಬಿಟ್ಟೇ ಇಲ್ಲ ಅಂತ ಇದ್ರ ಹತ್ರ ಮಾತಾಡಿದೆ ನಾನು. ನೋಡಿ ಸ್ನೇಹಿತರೆ, ಒಂದು ಸ್ವಲ್ಪ ದಿನ ಆದಮೇಲೆ ನೋಡಿ ಈ ಮಗುಗಳು ಬಿಡ್ತಾಯಿದೆ. ನನಗೆ ಅಷ್ಟು ಖುಷಿ ಆಯ್ತಂದರೆ, ಆವಾಗ ನನಗೆ ಅನಿಸ್ತು ನಾವು ಮಾತಾಡೋದು ಇವ್ರು ಕೇಳ್ತಾರಂತ ಅನಿಸ್ತು ಸ್ನೇಹಿತರೆ. ನಮ್ಮನ್ನೆಲ್ಲ ಹುಚ್ಚರು ಅನ್ಕೊಂಬಿಡ್ತಾರೆ ಸ್ನೇಹಿತರೆ ಒಬ್ಬೊಬ್ಬರು. ನೋಡಿ, ಇಲ್ಲಿ ಸಣ್ಣ ಬಿಡ್ತಾಯಿದೆ ನೋಡಿ. ಆಮೇಲೆ ನಾನು ಇದಕ್ಕೆ ಸ್ವಲ್ಪ ಇದು ಕೊಟ್ಟೆ ಸ್ನೇಹಿತರೆ. ಏನು ಗೊತ್ತಾ, ಎಪ್ಸಮ್ ಸಾಲ್ಟು ಸ್ವಲ್ಪ ಹಾಕಿದೆ ನೋಡಿ. ಇಲ್ಲೂ ಬಿಡ್ತಾಯಿದೆ ನೋಡಿ. ಈಗ ಸ್ಟಾರ್ಟ್ ಆಗ್ತಾ ಇದ್ದಾರೆ ನೋಡಿ. ಇನ್ನೂ ಇದು ಫುಲ್ ಹೋಗುತ್ತೆ ಸ್ನೇಹಿತರೆ. ನೋಡಿ, ನಾನು ಈ ಕಡೆ ಇಲ್ಲಿ ಮೇಲೆ ಬಿಟ್ಟಿದ್ದೀನಿ ನೋಡಿ, ಹೋಗ್ತಾ ಇದೆ ನೋಡಿ ಸ್ನೇಹಿತರೆ. ಆ ಥರ ಸ್ನೇಹಿತರೆ, ಈ ಗಿಡಗಳ ಜೊತೆ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಸ್ನೇಹಿತರೆ. ಆವಾಗಲೇ ನೋಡಿ, ಬರೀ ಕಡ್ಡಿ ಇಟ್ಬಿಟ್ಟು ಬಿಡೋದಲ್ಲ. ಇದು ಕಡ್ಡಿಯಲ್ಲೂ ಬರುತ್ತೆ ಸ್ನೇಹಿತರೆ. ಏನಂದರೆ, ಇದು ಒಂದು ಸಣ್ಣ ಕಡ್ಡಿ ಇಟ್ರೂ ಬರುತ್ತೆ. ಇಲ್ಲಿ ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಸ್ನೇಹಿತರೆ, ಈ ಕಡ್ಡಿ ಇಟ್ಟಿದ್ದೀನಿ ನೋಡ್ರಾ ಇಲ್ಲಿ. ನಾನಿದು ಇಟ್ಟು 1 ವಾರ ಆಯಿತು ನೋಡಿ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ಇಲ್ಲಿ ನೋಡಿ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಯಾವ ಥರ ಇಟ್ಟರೂ ಬರುತ್ತೆ ಸ್ನೇಹಿತರೆ. ಇದು ಸುಮ್ಮನೆ ಹಿಂಗೆ ಕಡ್ಡಿ ಹಾಗೆ ಇಟ್ಟರೂ ಬರುತ್ತೆ ಸ್ನೇಹಿತರೆ. ಇದಕ್ಕೇನು ಈ ಸೈಜೇ ಇಡಬೇಕು ಆ ಸೈಜೇ ಇಡಬೇಕು ಅಂತಲ್ಲ ಸ್ನೇಹಿತರೆ. ಆದರೆ ಇದಕ್ಕೆ ಯಾವ ಥರ ಮಣ್ಣು ಅಂದರೆ ಸ್ನೇಹಿತರೆ, ವೆಲ್ಡ್ರೈನ್ ಸಾಯಿಲ್ ಅಂತಾರಲ್ಲ, ಆ ಥರ ಇದಕ್ಕೆ ಒಂದು ಪಾಟ್ ಗಾರ್ಡನ್ ಮಣ್ಣು, ಕಂಪೋಸ್ಟ್ ಯಾವುದಾದ್ರೂ ಕುರಿ ಗೊಬ್ಬರ ಯಾವುದಾದ್ರೂ, ಅದ್ರ ಜೊತೆಗೆ ನೀವು ಬೋನ್ ಮೀಲ್ ಕೂಡ ಮಿಕ್ಸ್ ಮಾಡ್ಕೊಬೋದು ಸ್ನೇಹಿತರೆ. ಇಲ್ದಿದ್ರೆ ನೀಮ್ ಕಳಿ ಪೌಡರು. ಅದು ಏನಕ್ಕೆ ಹಾಕೋದಂದರೆ, ಹುಳ ಕಾಟ ಇರೋದಿಲ್ಲ ಸ್ನೇಹಿತರೆ, ಮಿಲಿಬಗ್ಸ್ ಅಟ್ಯಾಕ್ ಆಗೋದಿಲ್ಲ, ಅದಕ್ಕೋಸ್ಕರ ಅದು ಹಾಕೋದು. ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ನೀವು ಕೋಕೋಪೀಟ್ ಹಾಕೋದು ಬೇಡ ಸ್ನೇಹಿತರೆ. ಇದಕ್ಕೆ ಈ ಥರ ಯಾವುದಾದ್ರೂ ಒಂದು ದೊಡ್ಡ ಬಕೆಟಲ್ಲಿ, ಯಾವುದಾದ್ರೂ ಬಕೆಟು ವೇಸ್ಟ್ ಇದರಲ್ಲಿ ನೀವು ಹಾಕಿದ್ರೂ, ಇದಕ್ಕೆ ನೀವು ಪಾಟೇ ತೊಗೊಬೇಕು ಅಂತ ಇಲ್ಲ ಸ್ನೇಹಿತರೆ. ಯಾವುದ್ರಲ್ಲಿ ಹಾಕ್ಬಿಟ್ರೂ ಆರಾಮಾಗಿ ಬೆಳೆಯುತ್ತೆ ಸ್ನೇಹಿತರೆ. ಇದಕ್ಕೆ ತಿಂಗಳಿಗೊಂದು ಸರಿ ಒಂದು ಸ್ವಲ್ಪ ಗೊಬ್ಬರ ಯಾವುದಾದ್ರೂ ಫರ್ಟಿಲೈಸರ್ ಹಾಕ್ತಾರೆ, ಇನ್ನೂ ಚೆನ್ನಾಗಿ ಹೂವು ಬಿಡುತ್ತೆ ಸ್ನೇಹಿತರೆ. ಇನ್ನೂ ಇದು ಸ್ಟಾರ್ಟಿಂಗು, ಇವರು ಇನ್ನೂ ಚಿಕ್ಕವರು. ಇನ್ನು ಹೋಗ್ತಾ ನೋಡಿ ಫುಲ್ ಕವರ್ ಮಾಡುತ್ತೆ ಇದು ಫುಲ್ಲ. ನಾನು ಇದು ಕಟ್ಟಿಂಗ್ ಇಟ್ಟು 1 ವರ್ಷ ಆಯಿತು ಸ್ನೇಹಿತರೆ. ಆಮೇಲೆ ಸ್ನೇಹಿತರೆ ಇನ್ನೇನಂದರೆ, ಯಾವುದಾದ್ರೂ ಪಾಟಲ್ಲಿ ನೀವು ಒಂದು ಪ್ಲಾಂಟ್ ಹಾಕಿದ್ರೆ ಅದು ಒಂದು ಪ್ಲಾಂಟಲ್ಲೇ ಬಿಟ್ಬಿಡಿ ಸ್ನೇಹಿತರೆ. ಅದರಲ್ಲಿ ಯಾವ ಪ್ಲ್ಯಾಂಟ್ ಹಾಕೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಯಾಕಂದರೆ ಒಂದು ಪ್ಲ್ಯಾಂಟ್ ಹಾಕಿದ್ರೆ ಅದ್ರದ್ದು ಎನರ್ಜಿ ಇನ್ನೊಂದಕ್ಕೆ ಹೋಗ್ಬಿಡುತ್ತೆ. ಓಕೆನಾ ಸ್ನೇಹಿತರೆ.
ಇದು ನೀವು ಬಿಗ್ನರ್ಸ್ ಆದರೆ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ. ಆಮೇಲೆ ಒಂದು ಮಾಹಿತಿ ಸ್ನೇಹಿತರೆ, ಏನಂದರೆ ಒಂದು ಚಿಕ್ಕ ಮಾಹಿತಿ. ಬ್ಯಾಂಗ್ಳೂರಲ್ಲಿ ಮಳೆ ಬೀಳ್ತಾಯಿದೆ ಸ್ನೇಹಿತರೆ, ಎಲ್ಲರೂ ಕೇರ್ಫುಲ್ಲಾಗಿರಿ. ಬ್ಯಾಂಗ್ಳೂರು ಫುಲ್ಲು ಬೋಟಲ್ಲಿ ಹೋಗಂಗೆ ಆಗ್ಬಿಟ್ಟಿದೆ. ಏನಂದರೆ ನೋಡಿ ಸ್ನೇಹಿತರೆ, ಇವಾಗ ನೋಡಿ ಕೆರೆಗಳೆಲ್ಲ ಹೋಗ್ಬಿಡ್ತೀವಿ, ಎಲ್ಲಿ ನೋಡಿದ್ರು ಬಿಲ್ಡಿಂಗು, ಆಮೇಲೆ ಎಲ್ಲಿ ನೋಡಿದ್ರು ಅಪಾರ್ಟ್ಮೆಂಟ್ಗಳು, ಕಾಂಪ್ಲೆಕ್ಸು ಈ ಥರ ಕಟ್ಬಿಟ್ಟಿದ್ದಾರೆ. ಅದು ಎಲ್ಲಿ ಹೋಗೋಕ್ಕೆ ಜಾಗ ಇರುತ್ತೆ? BBMP ಅವರು ಏನಾದರೂ ಒಂದು ಇಲ್ಲಿ ಆ ಏರಿಯಾಗಳಿಗೆ ಒಬ್ಬೊಬ್ಬರು ಮೇಯರು, ಕಾರ್ಪೊರೇಟ್ರ್ ಅಂತ ಇರ್ತಾರೆ, ಅವರು ಏನಾದರೂ ಆ್ಯಕ್ಷನ್ ತೊಗೊಂಡು ಇವ್ರಿಗೆಲ್ಲ ಒಂದು ಸ್ವಲ್ಪ ದುಡ್ಡು ಕೊಟ್ಟು BBMP ಅವರಿಗೆ ಪಾಪ ಅವರು ಆ ಮೋರಿ ಎಲ್ಲ ಕ್ಲೀನ್ ಮಾಡ್ತಾರಲ್ಲ ಸ್ನೇಹಿತರೆ, ಪಾಪ ಅವ್ರಿಗೂ ಕಷ್ಟ ಆಗುತ್ತೆ. ಆ ಗಲೀಜು ನೀರುಗಳಲ್ಲಿ ನಮಗೆ ನಿಂತ್ಕೊಳಕ್ಕೆ ಆಗಲ್ಲ, ಅದ್ರ ಪಕ್ಕ ಹೋಗೋಕೆ ಕೂಡ ನಮ್ಗೆ ಬೇಜಾದರೆ ಅದನ್ನ ಕ್ಲೀನ್ ಮಾಡ್ತಾರಲ್ವ ಸ್ನೇಹಿತರೆ, ಅವರು ಪಾಪ ಅವ್ರಿಗೂ ಒಂದು ಸ್ವಲ್ಪ ದುಡ್ಡು ಕೊಟ್ರು, ಅವ್ರಿಗೂ ಹೆಂಡ್ತಿ ಮಕ್ಳು ಇರ್ತಾರೆ, ಅವ್ರಿಗೂ ಒಂದು ಸ್ವಲ್ಪ ದುಡ್ಡು ಕೊಟ್ಟು ರಾತ್ರಿ ಎಲ್ಲೆಲ್ಲಿ ಹೋಗ್ಬೇಕು, ಎಲ್ಲೆಲ್ಲಿ ನೀರು ಹೋಗ್ಬೇಕು ಅಂತ ಸ್ವಲ್ಪ ನೋಡಿ ಈ ಅಧಿಕಾರಿಗಳು ಇದು ಮಾಡಿಸ್ತಾರೆ, ಅದು ಬೇಗ ಮಾಡ್ತಾರೆ. ಪಾಪ ಎಷ್ಟು ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಆ ಟಿ ವಿಯಲ್ಲಿ ನೋಡಿದ್ರೇ ಹೊಟ್ಟೆ ಉರಿಯುತ್ತೆ. ಹುಟ್ಟಿದ ಮಕ್ಕಳನ್ನ ಇಟ್ಕೊಂಡು ಅಷ್ಟು ಕಷ್ಟಪಡ್ತಾ ಇದ್ದಾರೆ. ನೀರಲ್ಲಿ ಫುಲ್ಲು ನೀರು ತುಂಬಿ ಎಲ್ಲ ಹೋಯ್ತು ಸ್ನೇಹಿತರೆ. ಮನೇಲಿ ಏನಿಲ್ಲ, ವಸ್ತುಗಳು ಎಲ್ಲ ಹಾಳಾಗೋಗಿ ಎಲ್ಲ ಇನ್ಸ್ಟಾಲ್ಮೆಂಟಲ್ಲಿ ತೆಗೆದಿರ್ತಾರೆ, ಲೋನ್ ಹಾಕಿ ಗಾಡಿಗಳು, ಮನೆಯೊಳಗಡೆ ಮಲ್ಕೊಳೋಕ್ಕೂ ಜಾಗ ಇಲ್ಲ, ಊಟ ತಿನ್ನೋಕ್ಕೂ ದಾರಿ ಇಲ್ಲ, ನೀರು ಕುಡಿಯೋಕ್ಕೆ ನೀರಿಲ್ಲ. ಈ ಥರ ಎಷ್ಟು ಕಷ್ಟಪಡ್ತಾರೆ. ದಯವಿಟ್ಟು ಅಧಿಕಾರಿಗಳು ಆ ಏರಿಯಾಗಳಲ್ಲಿರೋರು ಈ ನೀರು ಎಲ್ಲಿ ಹೋಗ್ಬೇಕು, ರಾಜಕಾಲುವೆಗೆ ಯಾವ ಥರ ಹೋಗಬೇಕು ಅಂತ ಇದು ಐಡಿಯಾ ಮಾಡಿ ಒಂದು ಸ್ವಲ್ಪ ಸಹಾಯ ಮಾಡಿದ್ರೆ ಎಲ್ರಿಗೂ ಹೆಲ್ಪ್ ಆಗುತ್ತೆ. ಸಾಮಾನ್ಯ ಜನರಿಗೆ ಪಾಪ ಆ ದಿನಕ್ಕೆ ಅವ್ರು ಕೂಲಿ ಕೆಲಸಗಳು ಮಾಡಿದ್ರೇ, ಆ ದಿನಕ್ಕೆ ಆ ಕೆಲಸ ಮಾಡಿದ್ರೇ ಅವ್ರಿಗೆ ಊಟ. ಆದ್ದರಿಂದ ಆ ಏರಿಯಾದಲ್ಲಿರೋರು ದಯವಿಟ್ಟು ಸಾಮಾನ್ಯ ಜನರಿಗೆ ಒಂದು ಸ್ವಲ್ಪ ಸಹಾಯ ಮಾಡಿ ಅಧಿಕಾರಿಗಳು. ದಯವಿಟ್ಟು ಇದ್ರ ಬಗ್ಗೆ ನೀವು ಎಲ್ಲರೂ ಮಾತಾಡ್ಬೋದು, ಯೂಟ್ಯೂಬರು ಮಾತಾಡ್ಬೋದು, ಇನ್ಸ್ಟಾಗ್ರಾಮಲ್ಲೂ ನೀವು ಶೇರ್ ಮಾಡ್ಕೊಬೋದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಪ್ಲ್ಯಾಂಟ್ ಬಗ್ಗೆ ನೋಡಿದ್ರೆ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ. ಫಸ್ಟು ಲೈಕ್ ಮಾಡಿಬಿಟ್ಟು ಆಮೇಲೆ ಕಮೆಂಟ್ಸು ಸ್ನೇಹಿತರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಮಾಡಿ ಸ್ನೇಹಿತರೆ. ಒಬ್ಬೊಬ್ಬರು ಕಮೆಂಟ್ ಹಾಕ್ತಾ ಇರ್ತೀರ, ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ದಯವಿಟ್ಟು ನಂಬಿಕೆಯಿಂದ ಸಬ್ಸ್ಕ್ರೈಬ್ ಮಾಡಿ, ನಾವು ಮಾಡೇ ಮಾಡ್ತೀರಿ. ಓಕೆನಾ ಸ್ನೇಹಿತರೆ? ನಂಬಿಕೆನೇ ಲೈಫು. ಓಕೆನಾ ಸ್ನೇಹಿತರೆ? ಓಕೆ ಸ್ನೇಹಿತರೆ, ಟೇಕ್ ಕೇರ್ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಟೇಕ್ ಕೇರ್, ಬಾಯ್ ಸ್ನೇಹಿತರೆ.